ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಮೃದುವಾಗಿ ಹತ್ತಿಯಂತಹ ಮೃದುವಾಗಿರುವಂತಹ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ, ಮೃದುವಾಗೂ ಸಹ ಬರುತ್ತೆ. ಇಡ್ಲಿ ಮಾಡೋಕ್ಕೆ ಬರಲ್ಲ ಅಂದವರು, ಸರಿಯಾಗಿ ಬರ್ತಿಲ್ಲ ಅಂದವರು ಈ ಥರ ಟ್ರೈ ಮಾಡಿ ಒಂದು ಸತಿ. ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಮೊದಲಿಗೆ ಒಂದು ಪಾತ್ರೆಗೆ ಒಂದು ಲೋಟದಲ್ಲಿ 4 ಲೋಟ ಅಷ್ಟು ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಮಾಮೂಲಿ ನಾವು ರೇಷನ್ ಅಕ್ಕಿಯನ್ನೇ ನಾನು ಬಳಸ್ತಾ ಇರೋದು. ಇಲ್ಲಿ 4 ಲೋಟ ಅಷ್ಟು ಹಾಕ್ಕೊಂಡು ಅದಕ್ಕೆ 1 ಲೋಟ ಅಷ್ಟು, ಅದೇ ಲೋಟದಲ್ಲಿ 1 ಲೋಟ ಅಷ್ಟು ಅವಲಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ಹಾಕ್ಕೊಂಡು ಈಗ ಅದಕ್ಕೆ ಅದೇ ಲೋಟದಲ್ಲಿ 1 ಲೋಟ ಅಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 3ರಿಂದ 4 ಸತಿ ಚೆನ್ನಾಗಿ ತೊಳಿಬೇಕು ಅಕ್ಕಿಯನ್ನು. ಆಗಲೇ ಹಿಟ್ಟು ಅನ್ನೋದು ವೈಟಾಗಿ ಬರುತ್ತೆ. ನೋಡಿ, 3ರಿಂದ 4 ಸತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನು 8 ಅವರ್ ಚೆನ್ನಾಗಿ ನೆನೆಸಿಡಬೇಕಾಗುತ್ತೆ ಅಕ್ಕಿಯನ್ನು. ನೋಡಿ, ಈಗ ಚೆನ್ನಾಗಿ ನೆಂದಿದೆ. ಸಾಯಂಕಾಲ ಬೆಳಗ್ಗೆ 7 ಗಂಟೆ 8 ಗಂಟೆ ಹಾಗೆ ನೆನೆಸಿಟ್ಟಿರೋದು, ಮತ್ತು ಸಂಜೆ 6 ಗಂಟೆ 7 ಗಂಟೆ ಹಾಗೆ ಮಿಕ್ಸಿಗೆ ಹಾಕ್ತಾ ಇರೋದು. ನೋಡಿ, ಚೆನ್ನಾಗಿ ನೆಂದಿದೆ ಅಕ್ಕಿ. ಈಗ ಅದನ್ನು ಸ್ವಲ್ಪನೇ ಸೇರಿಸ್ಕೊಂಡು, ಸ್ವಲ್ಪ ನೀರನ್ನು, ಅದೇ ನೀರನ್ನೇ ಚೆಲ್ಲಬಾರ್ದು, ಅದೇ ನೀರನ್ನೇ ಹಾಕ್ಕೊಂಡು ಅಕ್ಕಿ ನೆನೆಸಿಟ್ಟಿರುವಂಥ ನೀರನ್ನು ಹಾಕ್ಕೊಂಡು ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ನಾನು ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಂಬಂದಿದ್ದೀನಿ. ಎಲ್ಲನೂ ಅಷ್ಟೇ ಅದೇ ರೀತಿ ರುಬ್ಕೊಂಬರ್ತೀನಿ. 4ರಿಂದ 5 ಜಾರ ಆಗುತ್ತೆ. ನಾನು ಎಲ್ಲನೂ ಅಷ್ಟೇ ಅದೇ ರೀತಿ ರುಬ್ಕೊಂಬಂದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಅನ್ನೋದು ಸಾಫ್ಟಾಗಿ ಮೃದುವಾಗೂ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಮೆಥಡಲ್ಲಿ ಇಡ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ. ಮಾಡೋಕ್ಕೆ ಬರಲ್ಲ ಅಂದವರು ಕೂಡ ಮಾಡ್ಕೊಬೋದು. ನೋಡಿ, ಇವಾಗೆಲ್ಲ ಹಾಕ್ಕೊಂಡು ಒಂದು ಸತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಡ್ತಾಯಿದ್ದೀನಿ. ಉಪ್ಪು ಏನೂ ಹಾಕಿಲ್ಲ, ನಾನು ಸೋಡಾನೇ ಬಳಸಿಲ್ಲ ಇದಕ್ಕೆ. ನೋಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿದೆ ಹಿಟ್ಟನ್ನೋದು. ಈಗ ಚಳಿಗಾಲ, ಉಬ್ಬಲ್ಲ ಅನ್ನೋರು ಸಹ ಈ ರೀತಿ ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಉಬ್ಬುತ್ತೆ ಅಕ್ಕಿ ಹಿಟ್ಟನ್ನೋದು. ನೋಡಿ ಯಾವ ರೀತಿ ಉಬ್ಬಿದೆ ಅಂತ. ಇದಕ್ಕೆ ನಾನು ಸೋಡಾನೇ ಸಹ ಬಳಸಿಲ್ಲ. ಉಪ್ಪು ಅಷ್ಟೇ ನೈಟ್ ಹಾಕೇ ಇಲ್ಲ, ಬೆಳಗ್ಗೆ ಹಾಕ್ಕೋಬೇಕು. ನೋಡಿ, ಈಗ ಬೆಳಗ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ಕೋಬೋದು, ನಾನು ಬೇಗ ಮಾಡೋದ್ರಿಂದ ಪುಡಿ ಉಪ್ಪನ್ನೇ ಬಳಸ್ಕೊತಾ ಇದ್ದೀನಿ. ಈಗ ನೋಡಿ, ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡ್ತಾಯಿದ್ದೀನಿ. ಪುಡಿ ಉಪ್ಪು ಅದರಿಂದ ಬೇಗ ಕರಗುತ್ತೆ. ಕಲ್ಲುಪ್ಪು ಆದರೆ ಒಂದು ಅರ್ಧ ಗಂಟೆ 1 ಅವರು ನೆನೆಸಿಡಬೇಕಾಗುತ್ತೆ. ನೋಡಿ, ಒಂದು 5ರಿಂದ 10 ನಿಮಿಷ ನೆನೆಸಿಟ್ಟಿದ್ದೀನಿ. ನೋಡಿ, ನೆಂದಿದೆ, ಉಪ್ಪೆಲ್ಲ ಕರಗಿರುತ್ತೆ, ಚೆನ್ನಾಗಿ ಇಳಿಯುತ್ತೆ. ಈಗ ನೋಡಿ, ನೀರು ಇಟ್ಟಿದ್ದೀನಿ, ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಬಿಟ್ಟು ಕೈಯಲ್ಲಿ ಅಪ್ಲೈ ಮಾಡ್ಕೋಬೇಕು ನೀಟಾಗಿ. ಬಟ್ಟೆ ಇದ್ದರೆ ಬಟ್ಟೆಯಲ್ಲೂ ಸಹ ಹಾಕ್ಕೋಬೋದು. ನಾನು ಹಾಗೆ ಹಾಕ್ತಾಯಿದ್ದೀನಿ, ಬಟ್ಟೆ ಮೇಲೆ ಹಾಕ್ತಾಯಿಲ್ಲ. ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಕೈಯಲ್ಲಿ ಕ್ಲೀನಾಗೆಲ್ಲ ಅಪ್ಲೈ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಆ ರೀತಿ 3 ಪ್ಲೇಟ್ ಆಗುತ್ತೆ, 3 ಪ್ಲೇಟ್ ಹಿಡಿಯುತ್ತೆ ಅದು. 3 ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ತುಂಬಾ ಮೃದುವಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಮೆಥಡಲ್ಲಿ ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ಇಡ್ಲಿ ಅನ್ನೋದು. ನೋಡಿ, ಈಗ ಮುಚ್ಚಳ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಬೆಂದಿದೆ. ಇವಾಗ ಕೈ ತ್ಯಾವ ಮಾಡಿಕೊಂಡು ಮುಟ್ಟು ನೋಡಿದ್ರೆ ಸಾಕು, ಕೈ ಅಂಟಲ್ಲ ಅಂದರೆ ಬೆಂದಿರುತ್ತೆ. ನೋಡಿ, ಆ ರೀತಿ ಎಲ್ಲ ಬೆಂದಿದೆ. ಈಗ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ತಣ್ಣೀರು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಬಿಟ್ಬಿಟ್ಟು ಸ್ಪೂನ್ ಎತ್ಕೊಂಡು ನಿಂದ ತಗೊಂಡ್ರೆ ಸಾಕು, ನೀಟಾಗಿ ಬರುತ್ತೆ. ನೋಡಿ, ಮೃದುವಾಗಿ ಸಾಫ್ಟಾಗಿ ಯಾವ ರೀತಿ ಇದೆ ಅಂತ. ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ನೋಡಿ, ರೆಡಿ ಆಗಿದೆ ಸಾಫ್ಟಾದ ಮೃದುವಾದ ಇಡ್ಲಿ. ಚಟ್ನಿಗೆ ಇಲ್ಲ ಸಾಗುಗೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.